ಪಪ್ಪ ಮಮ್ಮಿದು 49ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಮಸ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರ ಯಶಸ್ವಿ ಜೀವನದ ರಹಸ್ಯ ಏನು ತಿಳ್ಕೊಂಡ್ ಬರ್ರಿ. ರಹಸ್ಯ ಅಂದ್ರ ಪ್ರೀತಿ ಇದ್ದಲ್ಲಿ ಜಗಳ ಇದ್ದೇ ಇರ್ತದ. ಅರ್ಥ ಮಾಡ್ಕೊಂಡು ಹೋದ್ರೇ ಜೀವನ. ಹಿಂಗೆ ಸಂಭಾಳಿಸ್ಕೊಂಡು ಹೋದ್ರ ನಮ್ ಜೀವನ ಸುಖಮಯ ಆಗ್ತದ ಮತ್ತ ಬಾಳ ಬಂಗಾರ ಆಗ್ತದ. ಇದೇ ಖುಷಿಗ ಬೆಂಗಳೂರು ವೈಟ್ ಫೀಲ್ಡ್ ಆಗಿರೋ ದ ಬಿಂಜ್ ಟೌನ್ ಹೋದಿವ್ರಿ. ಫಾಗ್ ಎಂಟ್ರಿ ಡೆಕೋರೇಷನ್ ನೋಡಿ ನಮ್ಮ ಅವ್ವ ಅಪ್ಪ ಬಹಳ ಖುಷಿ ಪಟ್ಟುರ್ರಿ. ನಾವರೇ ಫ್ರೆಂಡ್ಸ್ ಜೊತೆಗ ಪಾರ್ಟಿ ಗಿಲ್ಟಿ ಅಂತ ಹೋಗ್ತಾನೆ ಇರ್ತೀವ್ರಿ. ಆದ್ರ ಅವ್ವಪ್ಪನ ಜೊತೆಗ ಅಪರೂಪ. ಅದಕ್ಕೆ ಈ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ರಿ. ಇದು ಅವ್ರದ್ದು 49ನೇ ವಿವಾಹ ವಾರ್ಷಿಕೋತ್ಸವ. ಅದೇ ಜೋಶನೆಗ ಕೇಕ್ ಕಟ್ ಮಾಡಿ ಬಿಟ್ರು. ಇವತ್ತಿನ ದಿವಸ ನಾವು ಪೂಜಾಗ್ ಬಹಳ ಮಿಸ್ ಮಾಡ್ಕೊಳಕತ್ತಿದೀವ್ರಿ. ನಿಮ್ಗರೆ ಗೊತ್ತೇದ ಕುಬ್ಸ ಆದ್ಮೇಲೆ ಆಕಿ ತವ್ರ ಮನಿಗ್ ಹೋಗ್ಯಾಳ್ರಿ. ಇವ ಮೊಮ್ಮಗಾರಿ ಶಿವಮ್ ಅಂತ. ಎಲ್ಲಾ ಕ್ರೇಜಿ ಕುಟುಂಬ ಫಾಲೋವರ್ಸ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಕೊಟ್ರಿ. ಮಗಳಿಗೂ ಶುಭಾಶಯ. ದೇಹಕ್ಕೆ ವಯಸ್ಸಾದ್ರೂ ಮನ್ಸಿಗೆ ವಯಸ್ಸಾಗಬಾರ್ದು ಅಂತ ಹೇಳ್ತಾರೆ ನೋಡ್ರಿ. ಅದು ಇವರಿಂದ ಕಲಿಬೇಕ್ರಿ ನಾವು. ಅಷ್ಟೊತ್ತಿಗ ಪೂಜಾ ಅವ್ರದ್ದು ಕಾಲ್ ಬಂದೇ ಬಿಡ್ತು ನೋಡ್ರಿ. ಪೂಜಾ ಅವರು ಮತ್ತ ಅವ್ರ ಫ್ಯಾಮಿಲಿ ಅವರು ನಮ್ಮ ಅವ್ವ ಅಪ್ಪಗ ವಿಶ್ ಮಾಡುದ್ರಿ. ಅಲ್ಲಿಗ ನಮ್ಮ ಹೊಟ್ಟಿ ಹಸ್ದೇ ಬಿಡ್ತು ನೋಡ್ರಿ. ನಮ್ಗೆ ಏನ್ ಬೇಕು ಅದೆಲ್ಲಾ ಸ್ನಾಕ್ಸ್ ನಾವು ಆರ್ಡರ್ ಮಾಡಿದ್ವಿ. ಅವ್ವ ಅಪ್ಪಗೆ ಇಷ್ಟ ಆಗೋ ಸಾಂಗ್ ಹಾಕಿ ಅದು ನೋಡ್ತಾ ಕೇಳ್ತಾ ಒಂದಿಷ್ಟು ಖುಷಿಯಾಗಿ ಕಾಲ ಕಳೆದಿವ್ರಿ. ಥ್ಯಾಂಕ್ಸ್ ಟು ದಿ ಬಿಂಜ್ ಟೌನ್.